ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಪುರಸಭೆ ನಗರಸಭೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆಯಾ? ಇದು ನಾವು ಹೇಳ್ತಾ ಇಲ್ಲ, ಖುದ್ದು ನಗರಸಭೆ ಏನು ಸದಸ್ಯರಿರ್ತಾರೆ, BJP ಸದಸ್ಯರು ಅವ್ರು ರಾಜೀನಾಮೆ ಮುಂದಾಗಿದ್ದಾರೆ. ಕಾರಣ ಈಗಾಗಲೇ ಭಾಲ್ಕಿಯ ಪುರಸಭೆ ಸದಸ್ಯ ಪಾಂಡುರಂಗ್ ಯಾದವರಾವ್ ಕನ್ಸೆ ಅವರು 21ನೇ ವಾರ್ಡಿನ ಪುರಸಭೆ ಸದಸ್ಯರಿದ್ದಾರೆ. ಟೋಟಲಿ 14ನೇ 15ನೇ ಹಣಕಾಸು ಯೋಜನೆಯಡಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ. ಏನು ಈಗಾಗಲೇ ಮನೆಗೆ ಕಸ ವಿಲೇವಾರಿಗೋಸ್ಕರ ಬಕೆಟ್ ಕೊಡ್ತಾರೆ, ಅವು ಕೂಡ ನಾವು ಕಳೆದ ವರ್ಷ ತಂದಿನ ಬಕೆಟ್ ನೋಡ್ರಿ, ಈ ವರ್ಷ ತಂದಿನ ಬಕೆಟ್ ನೋಡ್ರಿ, ಟೋಟಲ್ ನಮ್ಮ ಗಮನಕ್ಕೆ ತರಲಾರ್ದೆ ಟೋಟಲಿ ಭ್ರಷ್ಟಾಚಾರ ಪುರಸಭೆಯಲ್ಲಿ ಮಿತಿ ಮೀರಿದೆ. ಏನು ಮಾಡತ್ತಾರೆ ಪೌರಾಡಳಿತ ಮಂತ್ರಿ ಅಂತೇಳಿ ಆ ಸದಸ್ಯರು ಕೇಳ್ತಾ ಇದ್ದಾರೆ. ಹೀಗಾಗಿ ರೋಸಿ ಏನಂದ್ರೆ ಬೇಸತ್ತು ಅವ್ರು ರಾಜೀನಾಮೆಗೆ ಮುಂದಾಗಿದ್ದಾರೆ, ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ರಾಜೀನಾಮೆ ಯಾಕೆ ಕೊಡ್ತಾ ಇದ್ದಾರೆ ಅವರನ್ನೇ ಕೇಳೋಣ. ಸರ್, ರಾಜೀನಾಮೆ ಯಾಕೆ ಕೊಡ್ತಾ ಇದ್ರಿ? ಸರ್, ನಮ್ಮಲ್ಲಿ ಯಾವುದನ್ನೂ ಕೆಲಸ ಆಗ್ತಾ ಇಲ್ಲ. ಈಗ 14 ಫೈನಾನ್ಸ್ 15 ಫೈನಾನ್ಸ್ನಲ್ಲಿ ನಂದು ವಾರ್ಡಿನಲ್ಲಿ 6 ವರ್ಷದಾಗ 30-35 ಲಕ್ಷ ಕೆಲಸ ಆಗಬೇಕು. 6 ಲಕ್ಷ ಕೆಲಸ ಮಾಡಿ ಈಗ ನಂದು ಅವಧಿನೇ ಮುಗಿಲಾಕ ಬಂದಿದೆ. ಆದ್ರೂ ನನಗೆ ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ಏನು ಕೆಲಸ ಇಟ್ಟಿದ್ದೇವೋ ಅದು ಹೇಳ್ತಾ ಇಲ್ಲ. ನಾವು ಪೌರಸಭೆ ಸದಸ್ಯ ಇದ್ದೇವೆ, ಹೇಳಕ್ಕೂ ಹೊರಗೆ ನಮಗೆ ನಾಚಿಕೆ. ನಮ್ಮ ವಾರ್ಡಿನಾಗ ಜನರಿಗೆ ಇದು ಕೆಲಸ ಇಟ್ಟಿನಂದು ನಾ ಹೇಳಕ್ಕೂ. ಆ ಕೃಷ್ಣ ಮಂದಿರಕ್ಕೆ 3,39,000 ಇಟ್ಟಿನಿ. ಅದು ದೇವ್ರದ್ದು ರೊಕ್ಕ ತಿಂದ್ಯಾಕ್ಯಾರ ಇವ್ರು. ಮತ್ತು ಕೆಲಸ ಮಾಡ್ಯಾರ, ಹಾಗೆ ತಿಂದ್ಯಾಕ್ಯಾರ. ಅದು ಇಟ್ಟಿಲೆ ಮಾಡಿ ಮತ್ತು ಈಗ ಮಣ್ಣು ಇಕ್ಕಿನಿ. ಮಣ್ಣು ಅದು ಮಾಡ್ತಾ ದೇವ್ರದ್ದು ಮಾಡ್ತಾ ಕೊಡಲ್ಲ ಹೊಂಟ್ಯಾರ. DC ಅವ್ರಿಗೆ ಕಾಲು ಬಿದ್ದೆ ಅವು ಹಂದಿಗಳು ಇದು ಮಾಡತ್ತವ ಅಂತ ಇಟ್ಟಿಂದದ. DC ಅವ್ರನ್ನೂ ರೆಸ್ಪಾನ್ಸ್ ಕೊಟ್ಟರು. ಟೋಟಲಿ ಜನರಿಂದ ಆಯ್ಕೆ ಆದ ಜನಪ್ರತಿನಿಧಿ ನೀವು, ಜನರ ಸಮಸ್ಯೆ ನೀವು ಸ್ಪಂದಿಸಬೇಕು, ಹೋರಾಟ ಮಾಡಬೇಕು. ನೀವೇ ರಾಜೀನಾಮೆ ಕೊಟ್ಟರೆ ಹೆಂಗೆ? ಸರ್, ನಂದು ಅಲ್ಲಿ ಕೆಲಸನೇ ಇಡ್ತಿಲ್ಲ, ನಾನು ಏನು ಕಿಮ್ಮತ್ತೆ ಕೊಡ್ತಾ ಇಲ್ಲ. ಈಗ ಮಣ್ಣೆ ಇದು ಎಲ್ಲ ಮಣ್ಣು ನ್ಯೂಸ್ ಪೇಪರ್ದಾಗ ಕೊಟ್ಟರು, ನಿಮ್ಮ ಮನೆಗೆ ಕಡಿಸ್ತು. ನನಗೆ ಪೌರಸಭೆ ಸದಸ್ಯ ಇದ್ದೀನಿ, ನಿಮ್ಮ ಮನೆಗೆ ನೋಟಿಸ್ ಕೊಡೋದು ಮತ್ತೆ ಅಂಜಿಕೆ ಹಾಕ್ಲತ್ತಾರೆ, ಬ್ಲ್ಯಾಕ್ ಮೇಲ್ ಮಾಡತ್ತಾರ. ಈಗ ನಾನು ಬರ್ತಿಲ್ಲ, ನಾವು DC ಅವ್ರಿಗೆ ಕೊಡ್ತಾ ಇದ್ದೀವಿ, ಮೇಡಮ್ ಅವರಿಗೆ. ಇದು ಪುರಸಭೆ ಸದಸ್ಯರ ಮಾತಂತ ಹೇಳ್ಬೋದು. ಟೋಟಲ್ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಮಿತಿ ಮೀರಿ ಹೇಳ್ತಾರೆ. ಏನು ಸರ್, ಏನು ಹೇಳ್ತೀರಿ? ಏನು ನಡೀತಾ ಇದೆ BJP? ಯಾಕೆ ಕೆಲಸ ಆಗ್ತಾ ಇಲ್ಲ ಬಾಲ್ಕಿಯಲ್ಲಿ BJP ಅಂತಿಲ್ಲ, ಟೋಟಲ್ ಎಲ್ಲ ಏನಕೆಂದ್ರೆ ಸಾರ್ವಜನಿಕ ಯಾರ್ದು ಕೆಲಸ ಆಗ್ತಾ ಇಲ್ಲ. ಅವ್ರು ಏನಕೆಂದ್ರೆ ಒಂದು ಆನ್ಲೈನ್ ಖಾತಾ ತೊಗೋಬೇಕಾದ್ರೆ ಏನಕೆಂದ್ರೆ 55,000, 30,000, 20,000 ಏನಕೆಂದ್ರೆ ಭ್ರಷ್ಟಾಚಾರ ಅದು ಮಿತಿ ಮೀರಿದೆ ಬಾಲ್ಕಿಯಲ್ಲಿ. ಪುರಸಭೆ ಏನಕೆಂದ್ರೆ ಅಲ್ಲಿ ಕೆಲಸ ಮಾಡ್ಕೋಬೇಕಾದ್ರೆ ಏಜೆಂಟ್ ಇದ್ದರೆ ಆಗ್ತದೆ, ಇಲ್ಲ ಡೈರೆಕ್ಟ್ ಯಾರು ಹೋದ್ರು ಯಾರು ಕೆಲಸ ರಾಜೀನಾಮೆ ಕೊಡ್ತಾ ಇದ್ದಾರೆ ಸದಸ್ಯರು ನಿಮ್ಮ ಪಾರ್ಟಿದವರು? ಈಗಿನ ಇವ್ರಿಗೆ ಏನಕೆಂದ್ರೆ ಇವ್ರಿಗೆ ವಾರ್ಡ್ದಾಗ ಇವ್ರಿಗೆ ಕೆಲಸ ಆಗಿಲ್ಲ, ಟೋಟಲ್ ಎಲ್ಲರದೇ ವಾರ್ಡ್ದಾಗ ಕೆಲಸ ಆಗಿಲ್ಲ. ಇಡೀ ಬಾಲ್ಕಿದಾಗ ಏನಕೆಂದ್ರೆ ಅವ್ರಿಗೆ ಕೆಲಸ ಆಗ್ತಿಲ್ಲ ಅಂತೇಳಿ ಎಲ್ಲರೂ ಇವ್ರು ಮುಂದೆ ಬಂದಿದ್ದಾರೆ. ಇನ್ನು ಬೇರೆಯವರೆಲ್ಲ ಬರೋರು ಇದ್ದಾರೆ. ಇದೇ ಪ್ರಕಾರ ಎಲ್ಲರೂ ರಾಜೀನಾಮೆ ಕೊಡೋದು. ಈಗ BJPದವ್ರು ಏನಕೆಂದ್ರೆ ನಮ್ಮಲ್ಲಿ 7 ಜನ ರೀ. ಟೋಟಲ್ ಡೆವಲಪ್ಮೆಂಟ್ ಜೀರೋ ಸರ್. ಈಗ ನಮ್ಮಲ್ಲೇ ಬಾಲ್ಕಿ ಹಳೆ ಪಟ್ಟಣ ಅಂತಾರೆ, ಅದು ಒಂದು ಮಹಾದ್ವಾರ ಅದ, ಅದು ಬೀದರ್ ಬೇಸ್ ಅಂತ. ಅದು ಮಾಡ್ತೀನಿ ಅಂತ ಬೀದರ್ದು DC ಅವ್ರದ್ದು ಅಪ್ರೂವಲ್ ಆಯಿತು. ಅಪ್ರೂವಲ್ ಆಗಿ 2020 ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಏನೋ ಇಲ್ಲಿಯವ್ರು 10% ಕೆಲಸ ಬೇಕಿಲ್ಲ. ಅದು ಒಂದು ಪುರಾತತ್ವ ಇಲಾಖೆ ಅಂತ ಭಾಳ ಪ್ರಸಿದ್ಧ ಅದ, ಅದು ಸಹಿತ ಮಾಡ್ತಾ ಇಲ್ಲ. ಸೊ ಇದು ಏನು ಈಗಾಗಲೇ BJP ಕಾರ್ಯಕರ್ತರ ಮಾತಂತ ಹೇಳ್ಬೋದು. ಟೋಟಲಿ BJP ಸದಸ್ಯರು ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ, ಭ್ರಷ್ಟಾಚಾರ ಮಿತಿ ಮೀರಿದೆ, ಯಾವುದೇ ಅಭಿವೃದ್ಧಿ ಕೆಲಸ ಬಾಲ್ಕಿಯಲ್ಲಿ ಆಗ್ತಾ ಇಲ್ಲ ಅಂತೇಳಿ ರಾಜೀನಾಮೆ ಮುಂದಾಗ್ಯಾರ ಅಂತ ಹೇಳ್ಬೋದು. ಈಗಲಾದರೂ ಪೌರಾಡಳಿತ ಸಚಿವರು ಏನು ಜಿಲ್ಲೆಯಲ್ಲಿ ಇಂಥವು ಏನು ಈಗಾಗಲೇ ಸದಸ್ಯರ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂದ್ರೆ ಸಚಿವರು ಏನು ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಸಚಿವರು ಸ್ವಲ್ಪ ಗಮನ ಹರಿಸಬೇಕಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಪುರಸಭೆ ನಗರಸಭೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆಯಾ? ಇದು ನಾವು ಹೇಳ್ತಾ ಇಲ್ಲ, ಖುದ್ದು ನಗರಸಭೆ ಏನು ಸದಸ್ಯರಿರ್ತಾರೆ, BJP ಸದಸ್ಯರು ಅವ್ರು ರಾಜೀನಾಮೆ ಮುಂದಾಗಿದ್ದಾರೆ. ಕಾರಣ ಈಗಾಗಲೇ ಭಾಲ್ಕಿಯ ಪುರಸಭೆ ಸದಸ್ಯ ಪಾಂಡುರಂಗ್ ಯಾದವರಾವ್ ಕನ್ಸೆ ಅವರು 21ನೇ ವಾರ್ಡಿನ ಪುರಸಭೆ ಸದಸ್ಯರಿದ್ದಾರೆ. ಟೋಟಲಿ 14ನೇ 15ನೇ ಹಣಕಾಸು ಯೋಜನೆಯಡಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ. ಏನು ಈಗಾಗಲೇ ಮನೆಗೆ ಕಸ ವಿಲೇವಾರಿಗೋಸ್ಕರ ಬಕೆಟ್ ಕೊಡ್ತಾರೆ, ಅವು ಕೂಡ ನಾವು ಕಳೆದ ವರ್ಷ ತಂದಿನ ಬಕೆಟ್ ನೋಡ್ರಿ, ಈ ವರ್ಷ ತಂದಿನ ಬಕೆಟ್ ನೋಡ್ರಿ, ಟೋಟಲ್ ನಮ್ಮ ಗಮನಕ್ಕೆ ತರಲಾರ್ದೆ ಟೋಟಲಿ ಭ್ರಷ್ಟಾಚಾರ ಪುರಸಭೆಯಲ್ಲಿ ಮಿತಿ ಮೀರಿದೆ. ಏನು ಮಾಡತ್ತಾರೆ ಪೌರಾಡಳಿತ ಮಂತ್ರಿ ಅಂತೇಳಿ ಆ ಸದಸ್ಯರು ಕೇಳ್ತಾ ಇದ್ದಾರೆ. ಹೀಗಾಗಿ ರೋಸಿ ಏನಂದ್ರೆ ಬೇಸತ್ತು ಅವ್ರು ರಾಜೀನಾಮೆಗೆ ಮುಂದಾಗಿದ್ದಾರೆ, ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ರಾಜೀನಾಮೆ ಯಾಕೆ ಕೊಡ್ತಾ ಇದ್ದಾರೆ ಅವರನ್ನೇ ಕೇಳೋಣ. ಸರ್, ರಾಜೀನಾಮೆ ಯಾಕೆ ಕೊಡ್ತಾ ಇದ್ರಿ? ಸರ್, ನಮ್ಮಲ್ಲಿ ಯಾವುದನ್ನೂ ಕೆಲಸ ಆಗ್ತಾ ಇಲ್ಲ. ಈಗ 14 ಫೈನಾನ್ಸ್ 15 ಫೈನಾನ್ಸ್ನಲ್ಲಿ ನಂದು ವಾರ್ಡಿನಲ್ಲಿ 6 ವರ್ಷದಾಗ 30-35 ಲಕ್ಷ ಕೆಲಸ ಆಗಬೇಕು. 6 ಲಕ್ಷ ಕೆಲಸ ಮಾಡಿ ಈಗ ನಂದು ಅವಧಿನೇ ಮುಗಿಲಾಕ ಬಂದಿದೆ. ಆದ್ರೂ ನನಗೆ ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ಏನು ಕೆಲಸ ಇಟ್ಟಿದ್ದೇವೋ ಅದು ಹೇಳ್ತಾ ಇಲ್ಲ. ನಾವು ಪೌರಸಭೆ ಸದಸ್ಯ ಇದ್ದೇವೆ, ಹೇಳಕ್ಕೂ ಹೊರಗೆ ನಮಗೆ ನಾಚಿಕೆ. ನಮ್ಮ ವಾರ್ಡಿನಾಗ ಜನರಿಗೆ ಇದು ಕೆಲಸ ಇಟ್ಟಿನಂದು ನಾ ಹೇಳಕ್ಕೂ. ಆ ಕೃಷ್ಣ ಮಂದಿರಕ್ಕೆ 3,39,000 ಇಟ್ಟಿನಿ. ಅದು ದೇವ್ರದ್ದು ರೊಕ್ಕ ತಿಂದ್ಯಾಕ್ಯಾರ ಇವ್ರು. ಮತ್ತು ಕೆಲಸ ಮಾಡ್ಯಾರ, ಹಾಗೆ ತಿಂದ್ಯಾಕ್ಯಾರ. ಅದು ಇಟ್ಟಿಲೆ
ಮಾಡಿ ಮತ್ತು ಈಗ ಮಣ್ಣು ಇಕ್ಕಿನಿ ಮಣ್ಣು ಅದು ಮಾಡ್ತಾ ದೇವ್ರದ್ದು ಮಾಡ್ತಾ ಕೊಡಲ್ಲ ಹೊಂಟ್ಯಾರ ಡಿ ಸಿ ಅವ್ರಿಗೆ ಕಾಲು ಬಿದ್ದು ಅವು ಹಂದಿಗಳು ಇದು ಮಾಡತ್ತವ ಅಂತ ಇಟ್ಟಿಂದದ ಡಿ ಸಿ ಅವ್ರನ್ನೂ ರೆಸ್ಪಾನ್ಸ್ ಕೊಟ್ಟರು. ಟೋಟಲಿ ಜನರಿಂದ ಆಯ್ಕೆ ಆದ ಜನಪ್ರತಿನಿಧಿ ನೀವು, ಜನರ ಸಮಸ್ಯೆ ನೀವು ಸ್ಪಂದಿಸಬೇಕು, ಹೋರಾಟ ಮಾಡಬೇಕು, ನೀವೇ ರಾಜೀನಾಮೆ ಕೊಟ್ಟರೆ ಹೆಂಗೆ ಸರ್? ನಂದು ಅಲ್ಲಿ ಕೆಲಸ ನಡ್ತಿಲ್ಲ, ನಾನು ಏನು ಕಿಮ್ಮತ್ತೆ ಕೊಡ್ತಾ ಇಲ್ಲ. ಈಗ ಮಣ್ಣೆ ಇದು ಎಲ್ಲ ಮಣ್ಣು ನ್ಯೂಸ್ ಪೇಪರ್ದಾಗ ಕೊಟ್ಟರು, ನಿಮ್ಮ ಮನೆಗೆ ಕಡಿಸ್ತು, ನನಗೆ ಪೌರಸಭೆ ಸದಸ್ಯ ಇದ್ದೀನಿ, ನಿಮ್ಮ ಮನೆಗೆ ನೋಟಿಸ್ ಕೊಡೋದು ಮತ್ತೆ ಅಂಜಿಕೆ ಹಾಕ್ಲತ್ತಾರ, ಬ್ಲ್ಯಾಕ್ ಮೇಲ್ ಮಾಡತ್ತಾರ. ಈಗ ನಾನು ಬರ್ತಿಲ್ಲ, ನಾವು ಡಿ ಸಿ ಅವ್ರಿಗೆ ಕೊಡ್ತಾ ಇದ್ದೀವಿ ಮೇಡಮ್ ಅವರಿಗೆ. ಇದು ಪುರಸಭೆ ಸದಸ್ಯರ ಮಾತಂತ ಹೇಳ್ಬೋದು. ಟೋಟಲ್ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಮಿತಿ ಮೀರಿ ಹೇಳ್ತಾರೆ. ಏನು ಸರ್, ಏನು ಹೇಳ್ತೀರಿ, ಏನು ನಡೀತಾ ಇದೆ ಬಿಜೆಪಿ? ಯಾಕೆ ಕೆಲಸ ಆಗ್ತಾ ಇಲ್ಲ ಬಾಲ್ಕಿಯಲ್ಲಿ ಬಿ ಜೆ ಪಿ ಅಂತಿಲ್ಲ, ಟೋಟಲ್ ಎಲ್ಲ ಏನಕೆಂದ್ರೆ ಸಾರ್ವಜನಿಕರಿಗೆ ಯಾರ್ದು ಕೆಲಸ ಆಗ್ತಾ ಇಲ್ಲ. ಅವ್ರು ಏನಕೆಂದ್ರೆ ಒಂದು ಆನ್ಲೈನ್ ಖಾತಾ ತೊಗೋಬೇಕಾದ್ರೆ ಏನಕೆಂದ್ರೆ 55,000 30,000 20,000 ಏನಕೆಂದ್ರೆ ಭ್ರಷ್ಟಾಚಾರ ಅದು ಮಿತಿ ಮೀರಿದೆ ಬಾಲ್ಕಿಯಲ್ಲಿ. ಪುರಸಭೆ ಏನಕೆಂದ್ರೆ ಅಲ್ಲಿ ಕೆಲಸ ಮಾಡ್ಕೋಬೇಕಾದ್ರೆ ಏಜೆಂಟ್ ಇದ್ದರೆ ಆಗ್ತದೆ, ಇಲ್ಲ ಡೈರೆಕ್ಟ್ ಯಾರು ಹೋದ್ರು ಯಾರು ಕೆಲಸ ರಾಜೀನಾಮೆ ಕೊಡ್ತಾ ಇದ್ದಾರೆ ಸದಸ್ಯರು ನಿಮ್ಮ ಪಾರ್ಟಿದವರು? ಈಗಿನ ಇವ್ರಿಗೆ ಏನಕೆಂದ್ರೆ ಇವ್ರಿಗೆ ವಾರ್ಡ್ದಾಗ ಇವ್ರಿಗೆ ಕೆಲಸ ಆಗಿಲ್ಲ, ಟೋಟಲ್ ಎಲ್ಲರದೇ ವಾರ್ಡ್ದಾಗ ಕೆಲಸ ಆಗಿಲ್ಲ, ಇಡೀ ಬಾಲ್ಕಿದಾಗ ಏನಕೆಂದ್ರೆ ಅವ್ರಿಗೆ ಕೆಲಸ ಆಗ್ತಿಲ್ಲ ಅಂತೇಳಿ ಎಲ್ಲರೂ ಇವ್ರು ಮುಂದೆ ಬಂದಿದ್ದಾರೆ. ಇನ್ನು ಬೇರೆಯವರೆಲ್ಲ ಬರೋರು ಇದ್ದಾರೆ. ಇದೇ ಪ್ರಕಾರ ಏನಕೆ ಎಲ್ಲರೂ ಏನಕೆ ರಾಜೀನಾಮೆ ಕೊಡೋದು. ಈಗ ಬಿ ಜೆ ಪಿದವ್ರು ಏನಕೆಂದ್ರೆ ನಮ್ಮಲ್ಲಿ 7 ಜನ ರೀ. ಟೋಟಲ್ ಡೆವಲಪ್ಮೆಂಟ್ ಜೀರೋ ಸರ್. ಈಗ ನಮ್ಮಲ್ಲೇ ಬಾಲ್ಕಿ ಹಳೆ ಪಟ್ಟಣ ಅಂತಾರೆ, ಅದು ಒಂದು ಮಹಾದ್ವಾರ ಅದ, ಅದು ಬೀದರ್ ಬೇಸ್ ಅಂತ, ಅದು ಮಾಡ್ತೀನಿ ಅಂತ ಬೀದರ್ ಡಿ ಸಿ ಅವ್ರದ್ದು ಅಪ್ರೂವಲ್ ಆಯಿತು. ಅಪ್ರೂವಲ್ ಆಗಿ 2020 ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಏನೋ ಇಲ್ಲಿಯವ್ರು 10% ಕೆಲಸ ಬೇಕಿಲ್ಲ. ಅದು ಒಂದು ಪುರಾತತ್ವ ಇಲಾಖೆ ಅಂತ ಭಾಳ ಪ್ರಸಿದ್ಧ ಅದ, ಅದು ಸಹಿತ ಮಾಡ್ತಾ ಇಲ್ಲ. ಸೊ ಇದು ಏನು ಈಗಾಗಲೇ ಬಿ ಜೆ ಪಿ ಕಾರ್ಯಕರ್ತರ ಮಾತಂತ ಹೇಳ್ಬೋದು. ಟೋಟಲಿ ಬಿ ಜೆ ಪಿ ಸದಸ್ಯರು ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ, ಭ್ರಷ್ಟಾಚಾರ ಮಿತಿ ಮೀರಿದ ಯಾವುದೇ ಅಭಿವೃದ್ಧಿ ಕೆಲಸ ಬಾಲ್ಕಿಯಲ್ಲಿ ಆಗ್ತಾ ಇಲ್ಲ ಅಂತೇಳಿ ರಾಜೀನಾಮೆ ಮುಂದಾಗ್ಯಾರ ಅಂತ ಹೇಳ್ಬೋದು. ಈಗಲಾದರೂ ಪೌರಾಳಿ ಸಚಿವರು ಏನು ಜಿಲ್ಲೆಯಲ್ಲಿ ಇಂಥವು ಏನು ಈಗಾಗಲೇ ಸದಸ್ಯರ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂದ್ರೆ ಸಚಿವರು ಏನು ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಸಚಿವರು ಸ್ವಲ್ಪ ಗಮನ ಹರಿಸಬೇಕಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಪುರಸಭೆ ನಗರಸಭೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆಯಾ? ಇದು ನಾವು ಹೇಳ್ತಾ ಇಲ್ಲ, ಖುದ್ದು ನಗರಸಭೆ ಏನು ಸದಸ್ಯರಿರ್ತಾರೆ ಬಿ ಜೆ ಪಿ ಸದಸ್ಯರು ಅವ್ರು ರಾಜೀನಾಮೆ ಮುಂದಾಗಿದ್ದಾರೆ. ಕಾರಣ ಈಗಾಗಲೇ ಭಾಲ್ಕಿಯ ಪುರಸಭೆ ಸದಸ್ಯ ಪಾಂಡುರಂಗ್ ಯಾದವರಾವ್ ಕನ್ಸೆ ಅವರು 21ನೇ ವಾರ್ಡಿನ ಪುರಸಭೆ ಸದಸ್ಯರಿದ್ದಾರೆ. ಟೋಟಲಿ 14ನೇ 15ನೇ ಹಣಕಾಸು ಯೋಜನೆಯಡಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ. ಏನು ಈಗಾಗಲೇ ಮನೆಗೆ ಕಸ ವಿಲೇವಾರಿಗೋಸ್ಕರ ಬಕೆಟ್ ಕೊಡ್ತಾರೆ, ಅವು ಕೂಡ ನಾವು ಕಳೆದ ವರ್ಷ ತಂದಿನ ಬಕೆಟ್ ನೋಡ್ರಿ, ಈ ವರ್ಷ ತಂದಿನ ಬಕೆಟ್ ನೋಡ್ರಿ. ಟೋಟಲ್ ನಮ್ಮ ಗಮನಕ್ಕೆ ತರಲಾರ್ದೆ ಟೋಟಲಿ ಭ್ರಷ್ಟಾಚಾರ ಪುರಸಭೆಯಲ್ಲಿ ಮಿತಿ ಮೀರಿದೆ. ಏನು ಮಾಡ್ತಾರೆ ಪೌರಾಳಿತ ಮಂತ್ರಿ ಅಂತೇಳಿ ಆ ಸದಸ್ಯರು ಕೇಳ್ತಾ ಇದ್ದಾರೆ. ಹೀಗಾಗಿ ರೋಸಿ ಏನಂದ್ರೆ ಬೇಸತ್ತು ಅವ್ರು ರಾಜೀನಾಮೆಗೆ ಮುಂದಾಗಿದ್ದಾರೆ, ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ರಾಜೀನಾಮೆ ಯಾಕೆ ಕೊಡ್ತಾ ಇದ್ದಾರೆ ಅವರನ್ನೇ ಕೇಳೋಣ. ಸರ್, ರಾಜೀನಾಮೆ ಯಾಕೆ ಕೊಡ್ತಾ ಇದ್ರಿ? ಸರ್, ನಂಬಲ್ಲಿ ಯಾವುದನ್ನೂ ಕೆಲಸ ಆಗ್ತಾ ಇಲ್ಲ. ಈಗ 14 ಫೈನಾನ್ಸ್ 15 ಫೈನಾನ್ಸ್ನಲ್ಲಿ ನಂದು ವಾರ್ಡಿನಲ್ಲಿ 6 ವರ್ಷದಾಗ 30-35 ಲಕ್ಷ ಕೆಲಸ ಆಗಬೇಕು. 6 ಲಕ್ಷ ಕೆಲಸ ಮಾಡಿ ಈಗ ನಂದು ಅವಧಿನೇ ಮುಗಿಲಾಕ ಬಂದಿದೆ. ಆದ್ರೂ ನನಗೆ ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ಏನು ಕೆಲಸ ಇಟ್ಟಿದ್ದೇವೋ ಅದು ಹೇಳ್ತಾ ಇಲ್ಲ. ನಾವು ಪೌರಸಭೆ ಸದಸ್ಯ ಇದ್ದೇವೆ, ಹೇಳಕ್ಕೂ ಹೊರಗೆ ನಮಗೆ ನಾಚಿಕೆ. ನಮ್ಮ ವಾರ್ಡಿನಾಗ ಜನರಿಗೆ ಇದು ಕೆಲಸ ಇಟ್ಟಿನ ಹೇಳಕ್ಕೂ. ಆ ಕೃಷ್ಣ ಮಂದಿರಕ್ಕೆ 3,39,000 ಇಟ್ಟಿನಿ, ಅದು ದೇವ್ರದ ರೊಕ್ಕ ತಿಂದ್ಯಾಕ್ಯಾರ ಇವ್ರು. ಮತ್ತು ಕೆಲಸ ಮಾಡ್ಯಾರ, ಹಾಗೆ ತಿಂದ್ಯಾಕ್ಯಾರ, ಅದು ಇಟ್ಟಿಲೆ ಮಾಡಿ. ಮತ್ತು ಈಗ ಮಣ್ಣು ಇಕ್ಕಿನಿ ಮಣ್ಣು ಅದು ಮಾಡ್ತಾ ದೇವ್ರದ್ದು ಮಾಡ್ತಾ ಕೊಡಲ್ಲ ಹೊಂಟ್ಯಾರ. ಡಿ ಸಿ ಅವ್ರಿಗೆ ಕಾಲು ಬಿದ್ದು ಅವು ಹಂದಿಗಳು ಇದು ಮಾಡತ್ತವ ಅಂತ ಇಟ್ಟಿಂದದ ಡಿ ಸಿ ಅವ್ರನ್ನೂ ರೆಸ್ಪಾನ್ಸ್ ಕೊಟ್ಟರು. ಟೋಟಲಿ ಜನರಿಂದ ಆಯ್ಕೆ ಆದ ಜನಪ್ರತಿನಿಧಿ ನೀವು, ಜನರ ಸಮಸ್ಯೆ ನೀವು ಸ್ಪಂದಿಸಬೇಕು, ಹೋರಾಟ ಮಾಡಬೇಕು, ನೀವೇ ರಾಜೀನಾಮೆ ಕೊಟ್ಟರೆ ಹೆಂಗೆ ಸರ್? ನಂದು ಅಲ್ಲಿ ಕೆಲಸ ನಡ್ತಿಲ್ಲ, ನಾನು ಏನು ಕಿಮ್ಮತ್ತೆ ಕೊಡ್ತಾ ಇಲ್ಲ. ಈಗ ಮಣ್ಣೆ ಇದು ಎಲ್ಲ ಮಣ್ಣು ನ್ಯೂಸ್ ಪೇಪರ್ದಾಗ ಕೊಟ್ಟರು, ನಿಮ್ಮ ಮನೆಗೆ ಕಡಿಸ್ತು, ನನಗೆ ಪೌರಸಭೆ ಸದಸ್ಯ ಇದ್ದೀನಿ, ನಿಮ್ಮ ಮನೆಗೆ ನೋಟಿಸ್ ಕೊಡೋದು ಮತ್ತೆ ಅಂಜಿಕೆ ಹಾಕ್ಲತ್ತಾರ, ಬ್ಲ್ಯಾಕ್ ಮೇಲ್ ಮಾಡತ್ತಾರ. ಈಗ ನಾನು ಬರ್ತಿಲ್ಲ, ನಾವು ಡಿ ಸಿ ಅವ್ರಿಗೆ ಕೊಡ್ತಾ ಇದ್ದೀವಿ ಮೇಡಮ್ ಅವರಿಗೆ. ಇದು ಪುರಸಭೆ ಸದಸ್ಯರ ಮಾತಂತ ಹೇಳ್ಬೋದು. ಟೋಟಲ್ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಮಿತಿ ಮೀರಿ ಹೇಳ್ತಾರೆ. ಏನು ಸರ್, ಏನು ಹೇಳ್ತೀರಿ, ಏನು ನಡೀತಾ ಇದೆ ಬಿಜೆಪಿ? ಯಾಕೆ ಕೆಲಸ ಆಗ್ತಾ ಇಲ್ಲ ಬಾಲ್ಕಿಯಲ್ಲಿ ಬಿ ಜೆ ಪಿ ಅಂತಿಲ್ಲ, ಟೋಟಲ್ ಎಲ್ಲ ಏನಕೆಂದ್ರೆ ಸಾರ್ವಜನಿಕರಿಗೆ ಯಾರ್ದು ಕೆಲಸ ಆಗ್ತಾ ಇಲ್ಲ. ಅವ್ರು ಏನಕೆಂದ್ರೆ ಒಂದು ಆನ್ಲೈನ್ ಖಾತಾ ತೊಗೋಬೇಕಾದ್ರೆ ಏನಕೆಂದ್ರೆ 55,000 30,000 20,000 ಏನಕೆಂದ್ರೆ ಭ್ರಷ್ಟಾಚಾರ ಅದು ಮಿತಿ ಮೀರಿದೆ ಬಾಲ್ಕಿಯಲ್ಲಿ. ಪುರಸಭೆ ಏನಕೆಂದ್ರೆ ಅಲ್ಲಿ ಕೆಲಸ ಮಾಡ್ಕೋಬೇಕಾದ್ರೆ ಏಜೆಂಟ್ ಇದ್ದರೆ ಆಗ್ತದೆ, ಇಲ್ಲ ಡೈರೆಕ್ಟ್ ಯಾರು ಹೋದ್ರು ಯಾರು ಕೆಲಸ ರಾಜೀನಾಮೆ ಕೊಡ್ತಾ ಇದ್ದಾರೆ ಸದಸ್ಯರು ನಿಮ್ಮ ಪಾರ್ಟಿದವರು? ಈಗಿನ ಇವ್ರಿಗೆ ಏನಕೆಂದ್ರೆ ಇವ್ರಿಗೆ ವಾರ್ಡ್ದಾಗ ಇವ್ರಿಗೆ ಕೆಲಸ ಆಗಿಲ್ಲ, ಟೋಟಲ್ ಎಲ್ಲರದೇ ವಾರ್ಡ್ದಾಗ ಕೆಲಸ ಆಗಿಲ್ಲ, ಇಡೀ ಬಾಲ್ಕಿದಾಗ ಏನಕೆಂದ್ರೆ ಅವ್ರಿಗೆ ಕೆಲಸ ಆಗ್ತಿಲ್ಲ ಅಂತೇಳಿ ಎಲ್ಲರೂ ಇವ್ರು ಮುಂದೆ ಬಂದಿದ್ದಾರೆ. ಇನ್ನು ಬೇರೆಯವರೆಲ್ಲ ಬರೋರು ಇದ್ದಾರೆ. ಇದೇ ಪ್ರಕಾರ ಏನಕೆ ಎಲ್ಲರೂ ಏನಕೆ ರಾಜೀನಾಮೆ ಕೊಡೋದು. ಈಗ ಬಿ ಜೆ ಪಿದವ್ರು ಏನಕೆಂದ್ರೆ ನಮ್ಮಲ್ಲಿ 7 ಜನ ರೀ. ಟೋಟಲ್ ಡೆವಲಪ್ಮೆಂಟ್ ಜೀರೋ ಸರ್. ಈಗ ನಮ್ಮಲ್ಲೇ ಬಾಲ್ಕಿ ಹಳೆ ಪಟ್ಟಣ ಅಂತಾರೆ, ಅದು ಒಂದು ಮಹಾದ್ವಾರ ಅದ, ಅದು ಬೀದರ್ ಬೇಸ್ ಅಂತ, ಅದು
ಮಾಡ್ತೀನಿ ಅಂತ ಬೀದರ್ದು ಡಿ ಸಿ ಅವ್ರದ್ದು ಅಪ್ರೂವಲ್ ಆಯಿತು. ಅಪ್ರೂವಲ್ ಆಗಿ 2020 ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಏನೋ ಇಲ್ಲಿವರೆಗೆ 10% ಕೆಲಸ ಬೇಕಿಲ್ಲ. ಅದೊಂದು ಪುರಾತತ್ವ ಇಲಾಖೆ ಅಂತ ಭಾಳ ಪ್ರಸಿದ್ಧ ಅದ, ಅದು ಸಹಿತ ಮಾಡ್ತಾ ಇಲ್ಲ. ಸೊ ಇದು ಏನು ಈಗಾಗಲೇ ಬಿ ಜೆ ಪಿ ಕಾರ್ಯಕರ್ತರು ಮಾತಂತ ಹೇಳ್ಬೋದು. ಟೋಟಲಿ ಬಿ ಜೆ ಪಿ ಸದಸ್ಯರು ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ, ಭ್ರಷ್ಟಾಚಾರ ಮಿತಿ ಮೀರಿದ ಯಾವುದೇ ಅಭಿವೃದ್ಧಿ ಕೆಲಸ ಬಾಲ್ಕೆಯಲ್ಲಿ ಆಗ್ತಾ ಇಲ್ಲ ಅಂತೇಳಿ ರಾಜೀನಾಮೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ಈಗಲಾದರೂ ಪೌರಾಳಿ ಸಚಿವರು ಏನು ಜಿಲ್ಲೆಯಲ್ಲಿ ಇಂಥವು ಏನು ಈಗಾಗಲೇ ಸದಸ್ಯರ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂದ್ರೆ ಸಚಿವರು ಏನು ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಸಚಿವರು ಸ್ವಲ್ಪ ಗಮನ ಹರಿಸಬೇಕಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.